ಹಲೋ. ಹಾಯ್. ಇವತ್ತು ನಾವು ಮೆಣಸಿನ್ಕಾಯಿ ದೇಟಿ ಮಾಡ್ತೇವೆ. ದೇಟಿ ಮಾಡಕ್ಕೆ ಏನೇನು ಬೇಕು ಅನ್ನೋದು ಸಾಮಾನು ಹೇಳ್ತಾನು. ಇವು ಅರ್ಧ ಕಿಲೋ ಹಸಿ ಮೆಣಸಿನ್ಕಾಯಿ. ಆಮೇಲೆ ಅದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ. ಇವನ್ನ ಹಸಿ ಮೆಣಸಿನ್ಕಾಯಿ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಎಳ್ಳ, ಉಪ್ಪು, ಹಿಂಗ, ಜೀರಿಗೆ ಇಷ್ಟು ಹಾಕಿ 4 ದಿವಸ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಈ ಮೆಣಸಿನ್ಕಾಯ್ದಾಗ ಸ್ವಲ್ಪ ಒಟ್ಟಾಗಿ ಮಾಡ್ಕೋಬೇಕು. ಇವನ್ನ ಮೆಣಸಿನ್ಕಾಯಿ ಮಿಕ್ಸರ್ಗೆ ಹಾಕ್ಬೇಕು. ಆಮೇಲೆ ಮಿಕ್ಸರ್ಗೆ ಹಾಕಿದ್ದಿಂದ ಇದನ್ನು ಉದ್ದಿನ ಬೇಳೆ ಹಿಟ್ಟು ಹಾಕಿ ಕಲಿಸ್ಬೇಕು. ಕಲಿಸಿ ಗುಂಡ್ಗೆ ಇಟಿಗತ್ತೆ ಬಿಡಿಬೇಕು. ಅದನ್ನು ಹೆಂಗೆ ಮಾಡೋದು ಅನ್ನೋದು ಹೇಳ್ತಾನು ನೋಡಿಕ್ರೆ. ಅರ್ಧ ಕಿಲೋ ಮೆಣಸಿನ್ಕಾಯಿಗೆ ಅರ್ಧ ಕಿಲೋ ಮೆಣಸಿನ್ಕಾಯಿಗೆ ಅರ್ಧ ಕೊರದ ಬಟ್ಲಷ್ಟು ಎಳ್ಳು ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು 2 ಸ್ಪೂನ. ಆಮೇಲೆ ಎರಡು ಸ್ಪೂನ್ ಜೀರಿಗೆ. ಸ್ವಲ್ಪ ಹಿಂಗ, ಅರ್ಧ ಚಮಚದಷ್ಟು ಹಿಂಗ. ಇವನ್ನಿಷ್ಟು ಕುಡಿಸಿ ಮಿಕ್ಸಿ ಹೊಡ್ಸೋದು. ಇದು ಖಾರ ಮಿಕ್ಸಿ ಹೊಡ್ಸ್ಕೊಂಡು ಬಂದೈತಿ. ಎಳ್ಳ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಹೊಡ್ಸಿದೆವು. ಆಮೇಲೆ ಇದಿಷ್ಟು ರುಬ್ಬಿಟ್ಕೊಂಡಿದ್ವಿ. ಇದಕ್ಕೆ ಹಾಕ್ಕೋತೇವೆ. ಆಮೇಲೆ ಸ್ವಲ್ಪ 2 ಚಮಚದಷ್ಟು ಉದ್ದಿನಬೇಳೆ ಹಿಟ್ಟು ಹಾಕೋದು. ಸ್ವಲ್ಪ ಗಟ್ಟಿ ಬರೋದಕ್ಕಾಗಿ ಉದ್ದಿನಬೇಳೆ ಹಿಟ್ಟು ಹಾಕೋದು. ದೇಟಿ ಹಿಂಗೆಲ್ಲ ಇದನ್ನು ಹಾಕಿ ಕೈಲನ ಕಲಿಸ್ಬೇಕು. ನಮಗೆ ರೂಢ ಐತಿ, ಕೈಲೇ ಕಲಿಸ್ತೇವೆ. ಕೈ ಉರಿತೇವೆ ಅನ್ನೋರಿಗೆ ಚಮಚಲ್ಲೇ ಮಾಡ್ಕೋಬೋದು. ಮಾಡಿಕೊಂಡು ಕಲಿಸ್ಕೋಬೋದು. ಭಾಳ ಅನ್ನದ ಜೋಡಿ ತಿನ್ನಕ್ಕೆ ರುಚಿ ಇರ್ತೈತಿ. ಇದು ಮಾಡಿ ನೋಡಿರಿ. ಇದೆಲ್ಲ ಹಿಂಗೆ ಉದ್ದಿನಬೇಳೆ ಹಿಟ್ಟು ಹಾಕೋದ್ರಿಂದ ಬೈಂಡಿಂಗ್ ಆದಂಗೆ ಆಕೈತಿ. ಅದು ಸ್ವಲ್ಪ ಗಟ್ಟಿ ಬರ್ತೈತಿ, ನೀರು ಬಿಡಂಗಿಲ್ಲ ಅದು ಉದ್ದಿನಬೇಳೆ ಹಿಟ್ಟಿಗೆ. ಆಮೇಲೆ ಉಳ್ಳಿ ಮಾಡಿ ಬಡಿದವನು ಒಡೆಯಗತ್ತೆ. ಸ್ವಲ್ಪ ಹುಟ್ಟಾಗೆ ರುಬ್ಬಬೇಕು. ಸಣ್ಣ ಭಾಳ ರುಬ್ಬಾರ್ದು. ಇದನ್ನು ಮಾಡಿ ನೋಡಿರಿ, ಹೆಂಗಾಗೈತೆ ಹೇಳ್ರಿ, ಕಮೆಂಟ್ ಮಾಡಿರಿ. ಅನ್ನದ ಜೋಡಿ, ಸಿಹಿ ಅಡುಗೆ ಜೋಡಿ
ಖಾರ ಖಾರ ರುಚಿ ಇರ್ತೈತಿ ಇದು. ಇದನ್ನು ದೇಟಿಗತ್ತೆ ಅಂದ್ರೆ ಗುಂಡಗ ಬುಳ್ಳಿಗತ್ತೆ ಮಾಡಿ ಪೇಡದ ಬಡಿದು ಬಡಿದು ಬಿಸಿಲಿಗೆ ಒಣಗಿ ಹಾಕೋದು ಇವನು. ಒಂದು 4 ದಿನ ಬಿಸಿಲಿಗೆ ಒಣಗಿತ್ತಂದ್ರೆ ಇದು ಭಾಳ ಟೇಸ್ಟ್ ಆಕತಿ. ಈ ಥರ ಉಳ್ಳಿ ಹಿಂಗೆ ಮಾಡಿ ಇಷ್ಟು ಹಿಂಗೆ ಬಡಿದು ಬಿಸಿಲಿಗೆ ಒಣಗಿಡ್ಬೇಕು. ಅದನ್ನು ಹಿಂಗೆ ಮಾಡಿ ಅರ್ಧ ಕಿಲೋ ಮೆಣಸಿನ್ಕಾಯಿಗೆ ಇಷ್ಟ ದೇಟಿಗಿದಾವೆ ಇವು ಚಲೋತ್ತಾಗಿ ಒಣಗಬೇಕು. ಇವು ಒಣಗಿದ್ದಿಂದ ಬಿಸಿಲಿಗೆ ಒಂದು 4 ದಿವಸ ಒಣಗಬೇಕಿದು. 4 ದಿವಸ ಒಣಗಿದ್ದಿಂದ ಆಮೇಲೆ ಇವನ್ನ ಎಣ್ಣೆ ಒಳಗೆ ಕರಿಬೇಕು. ಇವು ಭಾಳ ಅನ್ನದ ಜೋಡಿ ತಿನ್ನಕ್ಕೆ ರುಚಿ ಇರ್ತಾವೆ. ಇವು ಒಣಗಿದ್ದಿಂದ ಮತ್ತೊಂದು ಸಲ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮ್ಗೆ. ಮಾಡಿ ನೋಡಿರಿ ನೀವು ಹೆಂಗಾಗೈತೆ ಅಂತ ಹೇಳಂಕ್ರೆ.